ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಎಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ, ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ನಾನು ಪ್ರತಿಯೊಂದು ನೋಟಿಫಿಕೇಷನ್ ಯಾವ್ಯಾವ ಬರುತ್ತವೆ ಕರ್ನಾಟಕದಲ್ಲಿ ಅವೆಲ್ಲದ್ರ ಬಗ್ಗೆ, ಕರ್ನಾಟಕ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಬರೋಂಥ ಪ್ರತಿಯೊಂದು ನೋಟಿಫಿಕೇಷನ್ ಬಗ್ಗೆನೂ ಇನ್ಫಾರ್ಮೇಷನ್ ಹೇಳ್ತೀನಿ. ಹೌದಾ, ಹೆಚ್ಚಿನ ಜನ ಟೆಂತ್ ಬೇಸ್ ಮೇಲೆ ಜಾಬ್ ಇದ್ದದ್ದು, 12th ಮೇಲೆ ಬೇಸ್ ಮೇಲೆ ಜಾಬ್ ಇದ್ದಿದ್ದು, ಅದೇ ರೀತಿಯಾಗಿ ಡೈರೆಕ್ಟ್ ಎಕ್ಸಾಮ್ ಇಲ್ಲದ ಕೆಲವೊಂದು ನೋಟಿಫಿಕೇಷನ್ಗಳಿದ್ದಾವೆ ನಡೀತವೆ. ಅಂಥವು ನೋಟಿಫಿಕೇಷನ್ ಬಿಟ್ಟಾಗೂ ಸಹ ನಾನು ವಿಡಿಯೋವನ್ನು ಮಾಡ್ತೀನಿ, ಈಗಲೂ ಸಹ ಮಾಡಿದ್ದೀನಿ. ಬಟ್ ಇನ್ನೊಮ್ಮೆ ಇದರಲ್ಲಿ ಎಷ್ಟು ನೋಟಿಫಿಕೇಷನ್ಗಳು ನೀವು ಕೆಲವೊಮ್ಮೆ ನೋಡೇ ಇರೋದಿಲ್ಲ. ಹೌದಾ, ಅದರ ಬಗ್ಗೆ ಕಂಪ್ಲೀಟ್ ಆದಂಥ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನೀಡ್ತೀನಿ. ಹಾಗಾಗಿ ಈ ವಿಡಿಯೋ ಕೊನೆವರೆಗೂ ನೋಡಿದರೆ ಯಾವ್ಯಾವ ನೋಟಿಫಿಕೇಷನ್ ಆಗಿವೆ, ಈಗ ರೀಸೆಂಟಾಗಿ ಯಾವ್ಯಾವ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ, ನಿಮ್ದು ಎಷ್ಟು ಪರ್ಸೆಂಟೇಜ್ ಇದ್ದರೆ ನೀವು ಅಪ್ಲೈಯನ್ನು ಮಾಡ್ಬೋದು, ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋದು. ಮೊದಲಿಗೆ ಬಂದುಬಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಮೊದಲ ಬಾರಿ ನೋಡ್ತಾ ಇದ್ದರೆ ಏನು ನೋಡ್ರಿಯಪ್ಪ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ನಿಮಗೆ ಪ್ರತಿಯೊಂದು ಅಪ್ಡೇಟ್ ಬಗ್ಗೆಯೂ ಸಹ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ನಿಮ್ಗೆ ಪ್ರತಿಯೊಂದು ಅಪ್ಡೇಟ್ ಬಗ್ಗೆಯೂ ನನಗೆ ತಿಳಿಸ್ತಾ ಹೋಗ್ತೀನಿ. ಓಕೆ, ಇಲ್ಲಿ ಬಂದುಬಿಟ್ಟು ಮೊದಲಿಗೆ ಯಾವುದಪ್ಪ ಅಂತಂತಂದರೆ, ನಿಮಗೆ ಹೆಚ್ಚಾಗಿ ಪರ್ಸೆಂಟೇಜ್ ಆಯ್ಕೆ ಮಾಡೋದು ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು KPTCL. ಹೌದಾ, ಇವೆರಡು ಬಿಟ್ಟರೆ ಅತಿ ಹೆಚ್ಚು ನೋಟಿಫಿಕೇಷನ್ ಆಗೋದು ಯಾವುದಪ್ಪ ಅಂತಂತಂದರೆ ಅದು ಕೋರ್ಟಲ್ಲಿ. ಹೌದಾ, ಈ ಕೋರ್ಟಲ್ಲಿ ಹೆಚ್ಚು ನಿಮಗೆ ಪರ್ಸೆಂಟೇಜ್ ಮೇಲೆ ಆಯ್ಕೆ ಮಾಡ್ತಾರೆ. ಅದೇ ರೀತಿಯಾಗಿ ಟೋಟಲಾಗಿ ನಿಮಗೆ ಹೈಕೋರ್ಟಲ್ಲಿ ಪ್ಯೂನ್ದು ಸೆಲೆಕ್ಟ್ ಆದರೂ ನಿಮ್ಮದು ಹೈ ರೇಂಜ್ ಇರುತ್ತೆ. ಓಕೆ, ಕರ್ನಾಟಕ ಹೈಕೋರ್ಟಲ್ಲಿ ನೋಟಿಫಿಕೇಷನ್ ಬಿಟ್ಟಿದೆ ಸರಿಸುಮಾರು 93 ಹುದ್ದೆಗಳಿದೆ ಸ್ನೇಹಿತರೆ. ಹೌದಾ, ಅಂಥ ನೋಟಿಫಿಕೇಷನ್ಗೂ ಸಹ ನೀವು ಅಪ್ಲೈನ ಮಾಡಿರಿ. ಯಾರೆಲ್ಲ ಅಪ್ಲೈ ಮಾಡ್ಬೇಕಂತ ಇಂಟ್ರೆಸ್ಟ್ ಇದೆಯೋ ಪ್ರತಿಯೊಬ್ಬರು ಸಹ ಲಿಂಕ್ ಅಂತೇಳಿ ಕಾಮೆಂಟ್ ಮಾಡಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆದರೆ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ. ನೀವು ಹೋಗಿ ಏನು ಮಾಡ್ಬೋದು ಅಂತಂತಂದರೆ ಅಪ್ಲೈನ ಮಾಡ್ಕೋಬೋದು. ಕರ್ನಾಟಕ ಹೈಕೋರ್ಟಲ್ಲಿ ಇಲ್ಲಿ 80, 90, 95% ಇದ್ದವ್ರಿಗೆ ಅವಕಾಶ ಇರುತ್ತೆ. 80 ಇದ್ದವ್ರಿಗೂ ಸಹ ಕೆಲವೊಂದು ಟೈಮ್ ಅವಕಾಶ ಸಿಗಬಹುದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಮೈಸೂರು. ಈ ಮೈಸೂರು ಡಿಸ್ಟಿಕ್ ಕೋರ್ಟಲ್ಲೂ ಸಹ ನೇಮಕಾತಿಯಾಗಿದೆ. ಇಲ್ಲಿ 75 ಪ್ಯೂನ್ ಹುದ್ದೆಗಳು ಮತ್ತು ಪ್ರೊಸೆಸ್ ಸರ್ವರು, ಸ್ಟೆನೋಗ್ರಾಫರ್ ಇದೆ. ಪ್ಯೂನ್ ಹುದ್ದೆಗಳಿಗೂ ಸಹ ನೀವು ಅಪ್ಲೈನ ಮಾಡಿದ್ರೆ ಇಲ್ಲಿ ಇದು 10th ಲೆವೆಲ್ ಇದೆ. ಪ್ರೊಸೆಸ್ ಸರ್ವರು ಸಹ 10th ಲೆವೆಲ್ ಇದೆ. ಹೌದಾ, ಇದು 10th ಲೆವೆಲ್ ಇದೆ. ಇದಕ್ಕೆ ಅಪ್ಲೈನ ಮಾಡ್ಬೋದು ನೀವು. ಇದು ಪರ್ಸೆಂಟೇಜು 80, 90 ಮತ್ತು 95% ಇದ್ದರು ಆಯ್ಕೆಯನ್ನು ಹಾಕ್ತೀರಿ. ಹೌದಾ, ಇದು ಹೈಕೋರ್ಟದ್ದು ಏನು ಹೇಳಿದೆ ನಾನು, ಅದರದ್ದು ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕಂತಲೂ ವಿಡಿಯೋ ಮಾಡಿದ್ದೇನೆ. ನೀವು ಒಂದು ಟೈಮ್ ಹೋಗಿ ನೋಡಿದರೆ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಹಾಗಾಗಿ ಎಲ್ಲರೂ ನೋಡಿ ಅಪ್ಲೈನ ಮಾಡಿರಿ. ಯಾಕಂತಂತಂದರೆ ಗೌರ್ಮೆಂಟ್ ಜಾಬ್ ಈಗಿನ ಒಂದು ಪ್ರಸ್ತುತ ಈ ಒಂದು ಸಮಯದಲ್ಲಿ ಸಿಗುವಂಥದ್ದು ಬಹಳ ಏನಪ್ಪ ಅಂದರೆ ಕಾಂಪಿಟೇಷನ್ ಇದೆ. ಅದರಲ್ಲಿ ನಿಮ್ಮದು ಗುಡ್ ಪರ್ಸೆಂಟೇಜ್ ಇತ್ತು ಅಂತಂತಂದರೆ ಅಪ್ಲೈ ಮಾಡೋದಕ್ಕೆ ತುಂಬ ಇದಾಗುತ್ತೆ. ಅದರಲ್ಲಿ KPTCL ಅಭ್ಯರ್ಥಿಗಳಾಗಿರ್ಬೋದು, ಪೋಸ್ಟ್ ಮ್ಯಾನ್ JDS ಪೋಸ್ಟ್ ಆಫೀಸ್ಗೆ ಹಾಕಿದಂಥವ್ರು ಇರ್ಬೋದು, ಇವರೆಲ್ಲರೂ ಸಹ ಇದಕ್ಕೆ ಹಾಕಿದರೆ ನೀವು ಆರಾಮ್ ಸೆಲೆಕ್ಟ್ ಆಗ್ತೀರಿ. ಯಾಕಂತಂದರೆ ನಿಮ್ದು ಆಲ್ರೆಡಿ 90+ ಇರುತ್ತೆ. ಹಾಗಾಗಿ ನಿಮ್ದೆಲ್ಲರಿಗೂ ಆಲ್ಮೋಸ್ಟ್ ಸೆಲೆಕ್ಟ್ ಆಗುತ್ತೆ. ಈಗ ನೀವು ಪ್ಯೂನ್ ಅಲ್ಲೇ ಅಂತಂತಂದ್ರೂ ಅದರಲ್ಲಿ ಕರ್ನಾಟಕ ಹೈಕೋರ್ಟಲ್ಲಿ ಇದೆಯಲ್ಲ, ತುಂಬ ಚೆನ್ನಾಗಿರುತ್ತೆ. ಅಪ್ಲೈನ ಮಾಡಿ. ಓಕೆ, ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.